ಸುಮಾರು ಜನ ಸ್ಟಾಫ್ ಆಲ್ಮೋಸ್ಟ್ ಒಂದು 30-40 ಜನ ಸ್ಟಾಫ್ ಇದ್ದಾರೆ ಅನ್ಸುತ್ತೆ. ನಾನು ಕಣ್ಣಿಗೆ ಬಿದ್ದಿದ್ದು ನಾನು ನೋಡ್ತಾ ಇರೋದು. ಬೆಳಿಗ್ಗೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಇಲ್ಲ ಅಂದ್ರೆ 800-900 ಜನ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಒಬ್ಬ ಮಗನಿಗೆ ತನ್ನ ತಾಯಿ ನೋವಿಂದ ನರಳುವಾಗ ಆಗ್ತಕ್ಕಂಥ ದುಃಖ ಬೇರೆ ತರ ಇರ್ತದೆ, ಹೇಳ್ಕೊಳಕ್ಕಾಗಲ್ಲ. ಕೆಲವು ಅಂಶಗಳನ್ನ ನಾವು ಚೇಂಜ್ ಮಾಡಿದ್ರೆ ನಮ್ಮ ಬೋನ್ಸು ಮತ್ತೆ ಜಾಯಿಂಟ್ಸು ಹೆಲ್ತಿ ಆಗುತ್ತೆ, ಅವಾಗ ಪೇನ್ ಇರೋದಿಲ್ಲ. ಎಲ್ಲರೂ ಪೇನ್ ಕಿಲ್ಲರ್ ತಿಂದಿದ್ದಾರೆ, ಎಲ್ಲರೂ ವೆರೈಟಿ ಆಫ್ ಮೆಡಿಸಿನ್ಸ್ ತಗೊಂಡಿದ್ದಾರೆ. ಆ ನೋವಿನಲ್ಲಿ ಆ ರಾತ್ರಿ ಪೂರ್ತಿ ಕಳೀತಾರೆ. ಒಂದು ವೈದ್ಯರ ಮನೆಯಲ್ಲೇ ಇಷ್ಟು ನೋವಿದೆ ಅಂತಂದ್ರೆ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಮನೆಗಳಲ್ಲಿ ಎಷ್ಟು ಯಾವ ನೋವು ಇರಬೇಕು. ಸರ್ ಯಾಕೆ ಫಸ್ಟು ಇದನ್ನ ನಾನು ಶುರು ಮಾಡಬೇಕು, ಆಸ್ಪತ್ರೆನೇ ಯಾಕೆ ನಾನು ಶುರು ಮಾಡಬೇಕು? ಮತ್ತೆ ತಂದೆ ತಾಯಿಗೆ ಈ ಕಾಮನ್ ಆಗಿ ಯಾರಿಗ ಈ ಎಕ್ಸಾಂಪಲ್ ನನಗೆ ನಮ್ಮ ತಂದೆ ತಾಯಿಗಿನ ಸಮಸ್ಯೆ ಅಂದರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಕೇರ್ ಮಾಡ್ತೀನಿ, ಕಂಪ್ಲೀಟ್ ರೆಡಿ ಮಾಡ್ತೀನಿ. ಆದರೆ ನಿಮ್ಮ ಥಾಟ್ ಇದ್ದಿದ್ದೇ ಬೇರೆ. ಒಂದು ಆಸ್ಪತ್ರೆನೇ ರೆಡಿ ಮಾಡ್ತೀರಾ ಅಂತಂದರೆ ಅದು ಸುಲಭದ ಮಾತಲ್ಲ. ಹೆಂಗೆ ಶುರು ಆಯಿತು ಸರ್ ಈ ಒಂದು ಜರ್ನಿ? ಸರ್, ಇದು ಆಲ್ಮೋಸ್ಟ್ 2013 ಆ ಟೈಮಲ್ಲಿ ನಾನು ಮೈಸೂರಲ್ಲಿ JSS ಮೆಡಿಕಲ್ ಕಾಲೇಜಲ್ಲಿ MBBS ಮುಗಿಸಿ ಆ ಟೈಮಲ್ಲಿಂದನೂ ನಮ್ಮ ತಾಯಿಗೆ ಸೊಂಟ ನೋವಿತ್ತು, ಆಮೇಲೆ ನಮ್ಮ ತಂದೆಯವ್ರಿಗೆ ಮಂಡಿ ನೋವಿತ್ತು. ಅದೆಲ್ಲ ತೋರಿಸಿದಾಗ ಸರ್ಜರಿ, ಆರ್ಥೋಸ್ಕೋಪಿ ಮತ್ತು ಸರ್ಜರಿ ಅಪ್ರೋಚ್ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನಮಗೆ ಸರ್ಜರಿ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಮನೇಲೂ ಕೂಡ ಅಪ್ಪ ಅಮ್ಮ ಆರ್ಥಿಕವಾಗಿ ಕೂಡ ಸ್ವಲ್ಪ ಕಷ್ಟ ಆಯಿತು. ಮತ್ತು ಸರ್ಜರಿ ಅಂದ್ರೇ ಅದು ಒಂಥರ ಭಯದ ವಾತಾವರಣ ಮನೆಯಲ್ಲಿ. ಹಾಗಾಗಿ ಸರ್ಜರಿ ಇಲ್ದಂಗೆ ಏನಾದರೂ ಮಾಡೋಕ್ಕಾಗತ್ತಾ ಅನ್ನೋ ಥರ ಇದ್ದರೆ, ಇಲ್ಲ ಸರ್ಜರಿ ಇಲ್ಲ, ಕ್ಯಾಲ್ಶಿಯಂ ಮಾತ್ರೆ ಮತ್ತು ಫಿಸಿಯೋಥೆರಪಿ ಮಾಡಿಸಿ ಅಂತ. ಫಿಸಿಯೋಥೆರಪಿ ಮಾಡಿದ್ರೆ ಅದೇ ವ್ಯಾಕ್ಸಿಂಗು ಮತ್ತು ಸ್ವಲ್ಪ ಅಲ್ಟ್ರಾಸೌಂಡ್ ಸ್ಟಿಮ್ಯುಲೇಷನ್ ಅದು ಇದೆಲ್ಲ ಮಾಡ್ತಾಯಿದ್ರು. ಅದು ಒಂದು 15 ದಿನಕ್ಕೆ ಕಡಿಮೆ ಆಗ್ತಿತ್ತು, ಮತ್ತೆ ಪೇಯ್ನ್ ಕಡಿಮೆ ಆಗ್ತಿರಲಿಲ್ಲ. ಸೊ ಹಂಗಿರುವಾಗ ಆಯುರ್ವೇದಿಕ, ಹೋಮಿಯೋಪತಿ ಎಲ್ಲ ಡಾಕ್ಟ್ರುಗಳು ಎಲ್ಲ ಇದು ಮಾಡಿದ್ವಿ. ನಾನು ಅಲೋಪತಿ ಡಾಕ್ಟ್ರ್ ಆದರೂ ಕೂಡ ಅದೆಲ್ಲನೂ ಕೂಡ ಅಲ್ಲೇ ಒಂದು ಪರಿಹಾರ ಸಿಗ್ಬೋದು ಅಂತೆಲ್ಲ ಟ್ರೈ ಮಾಡಿದ್ವಿ. ಎಲ್ಲೂ ಅಷ್ಟೊಂದು ಪರಿಹಾರ ಸಿಕ್ಕಿಲ್ಲ. ಸೊ ಆ ಟೈಮಲ್ಲಿ ನಾವು ಯೋಚನೆ ಮಾಡಿದ್ದು, ಸರಿ ಹಿಂಗೆ ಸ್ವಲ್ಪ ಪೇಯ್ನ್ ಕಿಲ್ಲರ್ ಅದು ತಗೊಂಡು ಮ್ಯಾನೇಜ್ ಮಾಡ್ಕೊಳ್ಳೋ ಥರ ಮಾಡ್ತಾಯಿದ್ರು ಮನೇಲಿ. ಸೊ ಆ ಟೈಮಲ್ಲಿ ಇದೇನಾದರೂ ಇರುತ್ತಾ ಅಂತೇಳಿ ಸ್ವಲ್ಪ ನಾನು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚು ಮತ್ತು ಒಂದು ವೈದ್ಯ ದಿಗ್ಗಜಗಳನ್ನ ಮೀಟ್ ಮಾಡ್ತಾ ಹೋಗುವಾಗ, ಸೊ ಅವರು ಹೇಳ್ತಾ ಅಂತಕ್ಕಂಥ ಪರಿಸ್ಥಿತಿ ಬಂದು, ಏನಿದೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನ ನಾವು ಚೇಂಜ್ ಮಾಡಿದರೆ ನಮ್ಮ ಬೋನ್ಸು ಮತ್ತು ಜಾಯಿಂಟ್ಸು ಹೆಲ್ತಿ ಆಗುತ್ತೆ, ಅವಾಗ ಪೇಯ್ನ್ ಇರೋದಿಲ್ಲ ಅಂತಕ್ಕಂಥದ್ದನ್ನ ಹೇಳಿದರು. ಹೇಳಿದಾಗ ಅವ್ರು ಹೇಳಿರೋದನ್ನ ಕಲಿಯೋದಕ್ಕೆ ಮತ್ತು ಎಲ್ಲನೂ ಕೂಡ ನಮ್ಮ ಆಹಾರ ವಿಹಾರ, ನಮ್ಮ ಜೀವನ ಶೈಲಿ ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಕೊರತೆಗಳು ಮತ್ತು ಕೆಟ್ಟದಾಗಿರ್ತಕ್ಕಂಥ ಟಾಕ್ಸಿನ್ಸ್ ಜಾಸ್ತಿ ಇರೋದು ಆ ಒಂದು ವಾತಾವರಣಕ್ಕೆ ಬರ್ತಾಯಿತ್ತು. ಸೊ ನಾವು ಅದನ್ನು ಕಲ್ತ್ಕೊಳ್ಳೋಕೆ ಒಂದು ಶ್ರಮೆ ಮಾಡಿದ್ಮೇಲೆ ಸೊ ಇದನ್ನು ನಮಗೆ ಒಂದು ಸೆಟಪ್ ಬೇಕಲ್ಲ ಸರ್, ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ. ಹಾಗಾಗಿ ಆ ಒಂದು ಸೆಟಪ್ನ ಮಾಡೋದಕ್ಕೆ ಒಂದು ಚಿಕ್ಕದಾಗಿರೋದು ಒಂದು ಹಾಸ್ಪಿಟ್ಲನ್ನೇ ಮಾಡಿದ್ವಿ ಸರ್ ಅವಾಗ. ಸೊ ಅಲ್ಲಿ ನಮ್ಮ ತಂದೆ ತಾಯಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅವರು ಕೂಡ ಆರೋಗ್ಯ ಚೆನ್ನಾಗಾಯಿತು. ಸೊ ಅಲ್ಲಿ ಪೇಯ್ನು ಇದೆಲ್ಲ ಬೆಟ್ರಾಯಿತು. 70-80% ಪೇಯ್ನ್ ಬೆಟ್ರಾಯಿತು. ಸೊ ಅಂದರೆ ಇವಾಗ ಒಬ್ಬ ಮಗನಿಗೆ ತನ್ನ ತಾಯಿ ನೋವಿಂದ ನರಳುವಾಗ ಆಗ್ತಕ್ಕಂಥ ದುಃಖ ಬೇರೆ ಥರ ಇರ್ತದೆ, ಹೇಳ್ಕೊಳಕ್ಕಾಗಲ್ಲ. ಅದರಲ್ಲೂ ಕೂಡ ಮಗ ವೈದ್ಯನಾಗಿದ್ದು ಆ ನೋವನ್ನ ನಾವು ನೋಡ್ತೀವಿ ಅಂತಂದರೆ ಅದು ಒಂಥರ ಹೆಲ್ಪ್ಲೆಸ್, ಅಸಹಾಯಕ ಸ್ಥಿತಿ ಅನಿಸ್ಬಿಡುತ್ತೆ. ಸತ್ಯ. ವೈದ್ಯರಾಗಿಲ್ಲ ಅಂದರೆ ಇನ್ನೂ ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ, ಇನ್ನೂ ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಇರುತ್ತೆ. ಬಟ್ ವೈದ್ಯನಾಗಿದ್ಕೊಂಡು ಅದು ಲಿಮಿಟೇಷನ್ಸ್ ಆಫ್ ಕೆಲವು ಗೊತ್ತಿರುತ್ತಲ್ಲ, ಹಂಗಾಗಿ ಅದು ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಅದು ಏನಪ್ಪ ಮಾಡೋದಂತ ಒಂದು ಅಸಹಾಯಕತೆ ಸ್ಥಿತಿಯನ್ನು ಅನುಭವಿಸಿರೋನಿಗೆ ಸೊ ಯಾವಾಗ ಪೇಯ್ನು ಬೆಟರ್ ಆಗ್ತಾ ಹೋಯ್ತು, ಅವಾಗ ಏನೋ ಒಂದು ನಮಗೆ ಒಂದು ಉತ್ಸಾಹ, ಸಂತೋಷ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವ್ರು ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸೆಟಪ್ಗಳ ಸಿಸ್ಟಮ್ಸ್ ರೆಡಿ ಮಾಡೋಕ್ಕೆ ಒಂದು ಚಿಕ್ಕದೊಂದು ಸೆಟಪ್ ಬೇಕಾಯ್ತು ನಂಗೆ ಹಾಸ್ಪಿಟ್ಲು. ಅಲ್ಲಿ ಮಾಡ್ಕೊಂಡು ಆಮೇಲೆ ತಂದೆಯವ್ರಿಗೆ ಇಂಜೆಕ್ಷನ್ಸು ಪ್ಲಸ್ ಬೇಕಾಗಿರೋ ಸಪ್ಲಿಮೆಂಟ್ಸ್ ಎಲ್ಲ ಕೊಟ್ಮೇಲೆ ಅವರು ಕೂಡ ಬೆಟರ್ ಅನ್ಸೋಕೆ ಸ್ಟಾರ್ಟ್ ಆಗಿದೆ. ಅವ್ರಿಗಲೇ 2013 ಸರ್ಜರಿ ಮಾಡ್ಬೇಕಂದ್ರು, ಟೋಟಲಿ ರಿಪ್ಲೇಸ್ಮೆಂಟ್ ಮಾಡ್ಬೇಕಂತ ಹೇಳಿದರು. ಅವಾಗ ಅವರು 2000 ಸರ್ಜರಿ ಎಲ್ಲ ಮಾಡಿದರೆ ಇವತ್ತು ಅವ್ರು ಎಷ್ಟು ಕೆಲಸ ಮಾಡ್ತಾರೋ ಆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಸೊ ಈ ಥರ ಒಂದು ಉದ್ಭವ ಆಗಿದೆ ಸರ್ ಇದು. ತುಂಬ ಚಿಕ್ಕ ಏಜಿಗೆ ಆ್ಯಕ್ಚುಲಿ ನೀವು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂಥದ್ದು, ಆಸ್ಪತ್ರೆ ಮಾಡುವಂಥದ್ದು. ಈಗ ನಾನು ನೋಡ್ತಾ ಇದ್ದೀನಿ ಸುಮಾರು ಜನ ಸ್ಟಾಫ್, ಆಲ್ಮೋಸ್ಟ್ ಒಂದು 30-40 ಜನ ಸ್ಟಾಫ್ ಇದ್ದಾರೆ ಅನ್ಸುತ್ತೆ. ನಾನು ಕಣ್ಣಿಗೆ ಬಿದ್ದಿದ್ದು ನಾನು ನೋಡ್ತಾ ಇರೋದು. ಸೊ ಅವ್ರಿಗೆಲ್ಲ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಒಂದು ಆಸ್ಪತ್ರೆ ಮಾಡಿಕೊಂಡು ಈಗ ಬೆಳಿಗ್ಗೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಇಲ್ಲ ಅಂದ್ರೆ 800-900 ಜನ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಯಾವಾಗ ಆ್ಯಕ್ಚುಲಿ ನೀವು ಫ್ರೀ ಆಗ್ತೀರಾ, ಅವ್ರಿಗೆ ಯಾವಾಗ ಟೈಮ್ ಕೊಡ್ತೀರಾ ಸರ್? ಸರ್ ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು 10 ಜನ ಸ್ಟಾಫ್ಸು ಪ್ಲಸ್ ಒಂದು ಸ್ಮಾಲ್ ಒಂದು ಫ್ಲೋರು ಅಷ್ಟೇ ನಾವು ಮಾಡ್ಕೊಂಡಿದ್ದು. ಅದರಲ್ಲಿ ಪೇಯ್ನು ಯಾವಾಗ ಚೆನ್ನಾಗಾಯಿತು ಅದನ್ನು ಸೊ ನನಗೆ ಅನಿಸಿದ್ದು, ಇವಾಗ ನಮ್ಮ ಮನೆಯಲ್ಲೇ ಇಷ್ಟು ನೋವಿದೆ ಅಂತಂದರೆ, ಒಂದು ವೈದ್ಯರ ಮನೆಯಲ್ಲೇ ಇಷ್ಟು ನೋವಿದೆ ಅಂತಂದರೆ, ಈಗ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಮನೆಗಳಲ್ಲಿ ಎಷ್ಟು ಯಾವ ನೋವು ಇರಬೇಕು, ಆ ನೋವಿಗೆ ಅವ್ರು ಎಷ್ಟು ಕಷ್ಟಪಡ್ತಿರ್ಬೇಕು ಆ ನೋವು ಹೊಸ್ಕೊಳಕ್ಕೆ. ಅದರಲ್ಲೂ ಮಕ್ಳುಗಳಿಗೆ ಎಷ್ಟು ನೋವಾಗ್ತಿರ್ಬೇಕು ತಂದೆ ತಾಯಿದ ನೋವು ನೋಡ್ಕೊಂಡು ಇರುವಾಗ, ಅದೊಂದು ನ್ಯಾಚುರಲ್ಲು ಒಂದು ಬಂದುಬಿಡುತ್ತೆ ಸರ್ ಒಂದು ಪ್ರೀತಿ. ನಾವು ಒಂದು ಹಳ್ಳಿ ಸೊಗಡಿನಲ್ಲಿ ಬೆಳೆದಿರ್ತಕ್ಕಂಥವ್ರು, ಅಟ್ಯಾಚ್ಮೆಂಟು ಕನೆಕ್ಷನು ಸ್ವಲ್ಪ ಜಾಸ್ತಿ ಇತ್ತು. ಸೊ ಆ ಥರ ಇರ್ತಕ್ಕಂಥ ಸಿಚುವೇಷನ್ದಲ್ಲಿ ಎಷ್ಟು ಜನದಲ್ಲಿ ಎಷ್ಟು ಮನೆಯಲ್ಲಿ ನೋವು ಇರ್ಬೋದು ಅಂತ ನೋಡ್ಕೊಂಡ್ರೆ ಜಸ್ಟು ಒಂದು
ಹಂಗೆ ಪೇಷಂಟ್ಸು 5, 10, 15, 20 ಹಂಗೆ ಜಾಸ್ತಿ ಆಗ್ತದೆ. ಎಲ್ಲ ಬರೀ ಮಂಡಿ ನೋವು, ಸೊಂಟ ನೋವು, ಕೀಲು ನೋವು, ಮಂಡಿ ನೋವು, ಸೊಂಟ ನೋವು, ಕೀಲು ನೋವು ಇದೇ ರಿಪೀಟ್ ಆಗ್ತಾ ಹೋಗ್ಬಿಟ್ರು. ಅವಾಗ ಅದು ಹೆಂಗಾಯ್ತು ಅಂದರೆ ಒಂಥರ ತುಂಬ ಹಾಸ್ಪಿಟ್ಲು ಕಂಪ್ಲೀಟಾಗಿ ಅವಾಗಲೇ ಆಲ್ಮೋಸ್ಟ್ ನಮ್ಮ ಒಂದು ಫ್ಲೋರ್ಗೆ ಫುಲ್ ಆಗಿತ್ತು. ಅಷ್ಟು ಪೇಷಂಟ್ ನೋಡೋಕೆ ಆಗ್ತಿಲ್ಲ, 10 ಜನ ಎಂಪ್ಲಾಯ್ಸ್ ಇಟ್ಕೊಂಡು ಒಂದು ಸ್ಮಾಲ್ ಸೆಟಪ್ಪಲ್ಲಿ. ಸೊ ಅದು ಹಂಗೆ ಜಾಸ್ತಿ ಮಾಡ್ತಾ ನಾವು ಹಂಗೆ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಇಡೀ ಬಿಲ್ಡಿಂಗ್ ತಗೊಂಡ್ವಿ. ಮತ್ತು ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಮಾಡ್ಕೊಂಡ್ವಿ. ಇವಾಗ ಸದ್ಯಕ್ಕೆ ಇಲ್ಲೇ ಒಂದು 3 ಬಿಲ್ಡಿಂಗಲ್ಲಿ ನಮ್ಮ ಬ್ಯಾಕ್ ಎಂಡ್ ಟೀಮು ಪ್ಲಸ್ IV ಡ್ರಿಪ್ಸ್ ಹಾಕೋದಕ್ಕೆ ಇದೆಲ್ಲ ಮಾಡ್ಕೊಂಡ್ವಿ. ಒಂದು 200 ಜನ ಎಂಪ್ಲಾಯ್ಸ್ ಇದ್ದಾರೆ ಸರ್ ಟೋಟಲ್ ನಮ್ಮ ಟೀಮಲ್ಲಿ. ಸಹೃದಯಿಗಳು ಅಂತ ಹೇಳ್ಬೇಕು ಅವ್ರು, ಯಾಕಂದರೆ ಸೌಜನ್ಯಶೀಲತೆಯಿಂದ ಎಲ್ಲ ಪೇಷಂಟ್ನೂ ಹ್ಯಾಂಡಲ್ ಮಾಡ್ತಾರೆ. ಒಂದು 200 ಮೆಂಬರ್ಸ್ ಎಂಪ್ಲಾಯ್ಸ್ ಇದ್ದಾರೆ. ಪೇಷಂಟ್ಸ್ನ ಒಂದು ದಿನಕ್ಕೆ ಅವಾಗ 5-10 ಪೇಷಂಟ್ ನೋಡ್ತಾ ಇದ್ವಿ. ಇವಾಗ ಆಲ್ಮೋಸ್ಟ್ 250, 300, ಒಂದೊಂದು ದಿನ 350 ರೀಚ್ ಆಗುತ್ತೆ ಸರ್ ವೀಕೆಂಡ್ಸಲ್ಲಿ. ಸೊ ಇದು ನಮ್ಮ ಒಂದು ಇದು ಸರ್. ಬೆಳಗಿನ ಸಾಯಂಕಾಲವರೆಗೂ ರೊಟೇಷನ್ ಆಗ್ತಿರುತ್ತೆ. 24/7 ಹಾಸ್ಪಿಟ್ಲು. ಬೆಳಗ್ಗೆ 6 ಗಂಟೆಯಿಂದನೇ ಓವರ್ ನೈಟ್ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ನಾರ್ತ್ ಕರ್ನಾಟಕ ದೂರದಿಂದ ಬರೋರು ಓವರ್ ನೈಟ್ ಬಸ್ಸಲ್ಲಿ ಅಲ್ಲಿ ಹತ್ತಿದ್ರೆ ರಾತ್ರಿ 8 ಗಂಟೆ 9 ಗಂಟೆಗೆ, ಇಲ್ಲಿ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಬರ್ತಾರೆ. ಬಂದಿರೋರಿಗೆ ಇಲ್ಲಿ ಒಂದು ಸ್ವಲ್ಪ ಒಂದು ವ್ಯವಸ್ಥೆ ಮಾಡಿದ್ವಿ, ಫ್ರೆಶ್ ಅಪ್ ಆಗಿಬಿಟ್ಟು ಇದು ಮಾಡೋಕ್ಕೆ. 6 ಗಂಟೆಯಿಂದನೇ OPD ಸ್ಟಾರ್ಟ್ ಆಗುತ್ತೆ. ಸೊ ಅವಾಗಿಂದನೂ ಸಾಯಂಕಾಲ ಒಂದು 9-10 ಗಂಟೆವರೆಗೂ ನಡೀತಾ ಇರುತ್ತೆ ಸರ್. ನೈಟು ಓಪನ್ ಇರುತ್ತೆ ಸರ್. ಈ ಸರ್ ಆ್ಯಕ್ಚುಲಿ ಫಸ್ಟು ಹೇಳಿದ್ರಿ ತಾಯಿ ತಂದೆಗೆ ಫಸ್ಟ್ ನಾನು ಡಾಕ್ಟರ್ ಆಗಿದೆ, ಆ ಸಂದರ್ಭದಲ್ಲಿ ನೋವನ್ನ ನೋಡಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ. ನೀವು ಮೊದಲಿಗೆ ಅವರಲ್ಲಿ ಇದು ಪ್ರಯೋಗವನ್ನು ಮಾಡಿದ್ರಿ ಅನಿಸುತ್ತೆ ನನ್ನ ಪ್ರಕಾರ. ಅಂದರೆ ಅವ್ರಲ್ಲಿ ಶುರು ಆಗುತ್ತಾ, ನಾನು ಏನು ಮಾಡ್ಬೋದು ಅಂತೇಳಿ. ಆಪ್ರೇಷನ್ ಅಂದರೆ ಭಯ ಅನ್ನೋ ಕಾರಣಕ್ಕೆ ಯಾವ ರೀತಿ ಶುರು ಮಾಡಿದ್ವಿ? ಭಯ ಇರಲ್ವ ಸರ್? ಯಾಕಂದರೆ ತಂದೆ ತಾಯಿ ಮೇಲೆ ನಾನು ಅದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ನಾನು ಕಲ್ತಿದ್ದೀನಿ, ಬಟ್ ಆದರೂ ಎಕ್ಸ್ಪೆರಿಮೆಂಟ್ ಮಾಡೋದನ್ನು ಸ್ವಲ್ಪ ಭಯ ಇರುತ್ತೆ ಕಾಮನ್ ಆಗಿ. ಸೊ ಅದು ಯಾವ ರೀತಿಯಾಗಿ ವರ್ಕ್ ಶುರು? ಆ್ಯಕ್ಚುಲಿ ಇದು ಪ್ರಯೋಗ ಅನ್ನೋದಕ್ಕಿಂತ ಸರ್, ಪ್ರಯೋಗ ಏನಿಲ್ಲ. ಆ್ಯಕ್ಚುಲಿ ಇದು ಪ್ರೂವನ್ ಇತ್ತು. ನಮ್ಮ ಪ್ರೊಫೆಸರ್ಗಳೆಲ್ಲ ಟ್ರೈ ಮಾಡಿ ಅವ್ರ ಪೇಷಂಟ್ಸ್ಗಳಿಗೆ ಸಾವಿರಾರು ಲಕ್ಷಗಟ್ಟಲೆ ಪೇಷಂಟ್ಗಳಿಗೆ ಕೊಟ್ಟಿದ್ದಾರೆ ಟ್ರೀಟ್ಮೆಂಟು. ಈ ಮೆಡಿಸಿನ್ಸು, ಇಂಜೆಕ್ಷನ್ಸು ಪ್ಲಸ್ ಸಪ್ಲಿಮೆಂಟ್ಸ್ ಅದೆಲ್ಲ ಕೊಟ್ಟಿದ್ದಾರೆ. ಮತ್ತು ವೈಜ್ಞಾನಿಕವಾಗಿ ಬ್ಯಾಕಪ್ ಇದೆ ಇದಕ್ಕೆ. ಇದಿದೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಕರೀತಾರೆ. ಸೊ ಎವಿಡೆನ್ಸ್ ಇದೆ ಇದಕ್ಕೆ. ಈಗ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಕಮ್ಮಿ ಇರುತ್ತೆ, ಅದು ನೋವುಗಳು ಬರೋಕ್ಕೆ ಸಾಮಾನ್ಯ ಇರುತ್ತೆ. ಸೊ ವಿಟಮಿನ್ ಡಿನ ಕೊರತೆ ಇರುವಾಗ ಬೋನ್ ಈಸ್ ಕ್ರೈಯಿಂಗ್ ನನಗೆ ವಿಟಮಿನ್ ಡಿ ಬೇಕು ಅಂತ ಅಳ್ತಾ ಇದೆ. ಅದೇ ನಾವು ನೋವಾಗಿ ಗೊತ್ತಾಗ್ತಾ ಇರುತ್ತೆ. ಸೊ ನಾವು ವಿಟಮಿನ್ ಡಿ ಬಾಡಿ ಕೊಡುವಾಗ ಸೊ ಬಾಡಿನ ನಾರ್ಮಲ್ ಆದಾಗ ಪೇಯ್ನ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದೇ ಥರನೂ ಕೂಡ ಎಷ್ಟೊಂದು ವಿಷಯಗಳು ವೈಜ್ಞಾನಿಕವಾಗಿ ಬ್ಯಾಕಪ್ ಇತ್ತು. ಸೊ ಅವರು ಟ್ರೈ ಮಾಡಿರ್ತಕ್ಕಂಥ ಟ್ರೀಟ್ಮೆಂಟನ್ನೇ ನಾನು ಕಲ್ತ್ಕೊಂಡು ಬಂದು ನಮ್ಮ ತಂದೆ ತಾಯಿಗೆ ಆ ಒಂದು ಪೇಯ್ನ್ ಟ್ರೀಟ್ಮೆಂಟ್ನ ಕೊಟ್ಟಿದ್ದೆ ಸರ್. ಸೊ ಮುಂಚೆಯಿಂದನೂ ಕೂಡ ಆಲ್ಮೋಸ್ಟ್ 2015-16 ಕೂಡ ಇದು ಸ್ವಲ್ಪ ಟಚ್ಚಲ್ಲಿತ್ತು. ಅವ್ರಿಗೆ ಅವಾಗ ಇದನ್ನು ಬೇರೆ ಏನೇನೋ ಟ್ರೈ ಮಾಡ್ತಾ ಇದ್ವಿ. ಅಂದರೆ ಎಲ್ಲನೂ ಕೂಡ ಪ್ರೂವನ್ ಇದೆ. ಆಯುರ್ವೇದ ಟ್ರೈ ಮಾಡಬೇಕು, ಆಯುರ್ವೇದನೂ ಪ್ರೂವನ್ನೇ, ಬಟ್ ಪೇಯ್ನ್ ವರ್ಕ್ ಆಗ್ತಾ ಇಲ್ಲ. ಸೊ ಇದನ್ನು ಪ್ರೂವನ್ನೇ. ಹೋಮಿಯೋಪತಿನೂ ಒಳ್ಳೆಯದೇ, ಎಲ್ಲ ಅಲೋಪತಿ, ಯುನಾನಿ ಎಲ್ಲನೂ ಒಳ್ಳೆಯದೇ, ಬಟ್ ಯಾವುದೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ರಿಸಲ್ಟ್ ಕೊಡ್ತಾ ಇಲ್ಲ. ಅದು ಯಾಕೆ ಅಂತ ನೋಡುವಾಗ ನಮ್ಮ ಇದೊಂದು ಅಡ್ವಾನ್ಸ್ಡ್ ಅಲೋಪತಿ, ಒಂದು ನ್ಯೂ ಸೈನ್ಸ್ ಥರ ಕಾಣ್ತೈತೆ ನಮಗೆ. ಸೊ ನ್ಯೂ ಸೈನ್ಸ್ ಥರ ಕಾಣುವಾಗ ಹೊಸ ವಿಜ್ಞಾನ, ಬಟ್ ಇಟ್ ಈಸ್ ಎ ಓಲ್ಡ್ ಸೈನ್ಸ್ ಓನ್ಲಿ, ಬಟ್ ರಿಫೈನ್ ಆಗಿದೆ. ಈಗ ನಾವು ವಿಟಮಿನ್ ಸಿ, ವಿಟಮಿನ್ ಡಿ ಇದೆಲ್ಲ ಇಷ್ಟೊಂದು ಎಲ್ಲ ಮಿನರಲ್ಸು ಮತ್ತು ವಿಟಮಿನ್ಸು ನಮ್ಮ ದೇಹದಲ್ಲಿ ಕೊರತೆ ಇದ್ದಾಗ ಅದನ್ನು ಕೊಡೋದಕ್ಕೆ ಅದು ಏನು ಭಯ ಪಡಲಿಲ್ಲ ಸರ್. ಧೈರ್ಯವಾಗೇ ಕೊಟ್ವಿ. ಹಂಗೆ ಕೊಡ್ತಾ ಅವರು ಕೂಡ ಸ್ವಲ್ಪ ಬೆಟರ್ ಅನಿಸಿದೆ ಇವತ್ತು. ಅವ್ರು ಹೇಳಿದ್ದು ಏನೋ ಚೆನ್ನಾಗಿ ಅನಿಸಿದೆ ಇವತ್ತು, ನನಗೆ ನೋವು ಅಷ್ಟೊಂದು ಕಂಡಿಲ್ಲ, ಇವತ್ತೇನೇ ಬೆಟರ್ ಅನಿಸಿದ್ದು ಹಿಂಗೆ ಹೇಳಿದಾಗ ಇದು ಚೆನ್ನಾಗಿದೆ ಅಂತೇಳಿ ಫಸ್ಟು ಓರಲ್ ಮೆಡಿಸಿನ್ನೇ ಸ್ಟಾರ್ಟ್ ಮಾಡಿದ್ವಿ. ಆಮೇಲಿಂದನೇ ಅವ್ರಿಗೆ ಇಂಜೆಕ್ಷನ್ಸ್ ಕೊಟ್ಟಿದ್ದು. ಇಂಜೆಕ್ಷನ್ ಸ್ಟಾರ್ಟಿಂಗೇ ಕೊಡ್ತಾ ಇದ್ದೆ, ಬಟ್ ಕೊಡೋಕ್ಕಿಂತ ಮುಂಚೆ ನನಗೆ ಅದು ಅಂದರೆ ವೈಜ್ಞಾನಿಕವಾಗಿ ಪ್ರೂವ್ ಇತ್ತು, ಬಟ್ ನನಗೆ ಅದೊಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಎಕ್ಸ್ಪೀರಿಯನ್ಸ್ ಅಂದರೆ ಅದೊಂದು ಅನುಭವ ಬೇಕಾಗಿತ್ತು. ಆ ಇಂಜೆಕ್ಷನ್ ಕೊಡೋದಕ್ಕೆ ನಾನು ಕಲಿಬೇಕು. ಯಾಕಂದರೆ ನಾರ್ಮಲಾಗಿ ಇಂಟ್ರಾಮಸ್ಕ್ಯುಲರು IV ಎಲ್ಲ ಕೊಟ್ಟು ಅಭ್ಯಾಸ ನಮಗೆ. ಈಗ ಇಲ್ಲಿ ನೋವಿದೆ ಅಂದರೆ ಅಲ್ಲಿಗೆ ಇಂಜೆಕ್ಷನ್ ಕೊಡೋದು ಅದೇ ಜಾಗಕ್ಕೆ ಚುಚ್ಚಬೇಕು, ಮಜಲ್ಗೆ ಇಂಜೆಕ್ಷನ್ ಕೊಟ್ಟು ಮಾಡುವ ಅದು ಸ್ವಲ್ಪ ಆಗಬೇಕು. ಹಂಗಾಗಿ ಒಂದು 3-4 ಮಂತ್ಸ್ ಬರೀ ಸಪ್ಲಿಮೆಂಟ್ಸ್ ಮೇಲೆ ಇದ್ದು, ಆಮೇಲೆ ಒಂದು ಲೆವೆಲಿಗೆ ಬಾಡಿ ರೆಡಿ ಆದಮೇಲೆ ನಾವು ಆ ಥರ ಇಂಜೆಕ್ಷನ್ ಕೊಟ್ಟಿವಿ ಸರ್. ಯಾಕೆಂದ್ರೆ ಧೈರ್ಯ ಏನಿಲ್ಲ, ಅದೇ ವೈಜ್ಞಾನಿಕವಾಗಿರೋದ್ರಿಂದ ಕಾನ್ಫಿಡೆನ್ಸ್ ಇತ್ತು ನನಗೆ, ಇದು ವಿಶ್ವಾಸ ಇತ್ತು, ಇದು ವರ್ಕ್ ಆಗುತ್ತೆ ಅಂತ. ಯಾಕಂದರೆ ನಮ್ಮ ಪ್ರೊಫೆಸರ್ಸ್ಗಳು ಎಷ್ಟೋ ಸಾವಿರಾರು ಪೇಷಂಟ್ಗೆ ವರ್ಕ್ ಆಗಿತ್ತು, ಹಂಗಾಗಿ ಕಾನ್ಫಿಡೆನ್ಸ್ ಇತ್ತು ಸರ್. ಸೊ ಅದಾಗಿದ ತಕ್ಷಣ ನೆಕ್ಸ್ಟ್ ಆಸ್ಪತ್ರೆ ಶುರು ಮಾಡಿದೆ ನೀವು? ಅಲ್ಲ, ಎರಡು ಒಟ್ಟಿಗೆ ಇತ್ತು ಸರ್. ಅದು ಅಂದರೆ ಈ ಸೆಟಪ್ ಮಾಡಿದ್ವಿ, ಏನಾದರೂ ಒಂದು ಜನಗಳಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋದು ಒಂದು ಮುಂಚೆಯಿಂದನೂ ಮೈಂಡಲ್ಲಿ ಇತ್ತು. ಸೊ ಡಯಾಬಿಟೀಸು ಪ್ಲಸ್ BP ಅದನ್ನೆಲ್ಲ ರಿವರ್ಸ್ ಮಾಡೋದಕ್ಕೆ ಎಲ್ಪ್ ಮಾಡೋದಕ್ಕೆ ಮಾಡ್ತಾಯಿದ್ವಿ. ಆಮೇಲೆ ಮುಖ್ಯವಾಗಿ ಬಂದು ನನಗೆ 90% ಮನಸ್ಸಲ್ಲಿದ್ದೇ ಒಂದು ಪೇಯ್ನು. ಯಾಕಂದರೆ ಮನುಷ್ಯ ಬೇಕಾದ್ರೆ ಶುಗರ್ ಜಾಸ್ತಿ ಆಗುತ್ತಾ, ಒಂದು ಮಾತ್ರೆ ಎಕ್ಸ್ಟ್ರಾ ಹಾಕೊಂಡ್ಬಿಟ್ಟು ಹೆಂಗೆ ಮೇಂಟೈನ್ ಮಾಡ್ಕೊಂಬಿಡ್ತಾರೆ, ಬಟ್ ನೋವು ಜಾಸ್ತಿ ಆದರೆ ಹಂಗಾಗಲ್ಲ ಸರ್. ಇವಾಗ ಇಲ್ಲಿ ಬರ್ತಕ್ಕಂಥ ಎಷ್ಟೋ ಸಾವಿರಾರು ಲಕ್ಷಗಟ್ಟಲೆ ಪೇಷಂಟ್ಸು ಎಲ್ಲರೂ ಪೇನ್ ಕಿಲ್ಲರ್ ತಿಂದಿರೋರೆ, ಎಲ್ಲರೂ ವೆರೈಟಿ ಆಫ್ ಮೆಡಿಸಿನ್ಸ್ ತೊಗೊಂಡಿರೋರೆ. ಬಟ್ ಪೇನ್ ಕಿಲ್ಲರ್ ತೊಗೊಂಡು ಅರ್ಧ ಗಂಟೆ ಕಡಿಮೆ ಆಗುತ್ತೆ, ಮತ್ತೆ ನೋವು ಬರುತ್ತೆ. ಆ ನೋವಿನಲ್ಲಿ ಆ ರಾತ್ರಿ ಪೂರ್ತಿ ಕಳೀತಾರೆ. ಎಷ್ಟೋ ಸಾವಿರಾರು ಪೇಷಂಟ್ಸು ರಾತ್ರಿ ಪೂರ್ತಿ ಕಳೀತಾರೆ. ಇವಾಗಲೇ ಒಂದು ಪೇಷಂಟ್ ನೋಡ್ತಾ ಇದ್ರಿ ನೀವು, 10 ತಿಂಗಳಿಂದ ನಿದ್ದೆ ಮಾಡಿಲ್ಲ ಸರ್ ಅವನು, ಹಿಂಗೆ ಮಗ್ಲಾದ್ರೂ ನೋವು ಅಂತ. ಸೊ ಆ ಥರ ಇರ್ತಕ್ಕಂಥ ಒಂದು ಸಿಚುವೇಶನ್ಸ್ನ ಸೊ ನಾವು ಅದನ್ನು ಇದು ಮಾಡೋದಕ್ಕೆ ಪೇಯ್ನ್ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ನಮಗೆ ಅನ್ನಿಸ್ತು. ಸೊ ಪೇಯ್ನ್ ಬಗ್ಗೆ ಫೋಕಸ್ ಮಾಡಿದಾಗ
ಬಂದಿರತಕ್ಕಂಥ ರಿಸಲ್ಟ್ಸು ಈ ಥರ ಸ್ಟಾರ್ಟ್ ಆಯ್ತು ಸರ್. 2021-22 ಆ ಟೈಮಲ್ಲಿ ಕೊರೋನಾ ಆನ್ಲೈನ್ ಕನ್ಸಲ್ಟೇಷನ್ಸ್ ಎಲ್ಲ ಮಾಡ್ತಿದ್ದೆ. 22ನಲ್ಲಿ ಈ ಹಾಸ್ಪಿಟ್ಲ್ ತೊಗೊಂಡು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗಲೇ ನಾವು ಸ್ಟಾರ್ಟಿಂಗೇ ಮಾಡಿದ್ದು ಡಯಾಬಿಟೀಸು ಪ್ಲಸ್ ಹೈಪರ್ ಟೆನ್ಷನ್ ಈ ಥರ ಕ್ರೋನಿಕ್ ಪೇಷಂಟ್ಸು ಪ್ಲಸ್ ಪೇಯ್ನ್ ಪೇಷಂಟ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಪೇಷಂಟ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ನಮ್ಮ ಪೇರೆಂಟ್ಸು. ಸೊ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರು ಯಾವ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ ಅಂತ ಸೊ ಜನಗಳು ಕೂಡ ಪೇಯ್ನ್ಗೆ ಜಾಸ್ತಿ ಬರೋ ಸ್ಟಾರ್ಟ್ ಮಾಡಿದರು. ಪೇಯ್ನ್ಗೆ ಲೈಕ್ ನನಗೂ ಸೊಂಟ ನೋವಿದೆ, ಇದು ಸರ್ಜರಿ ಮಾಡಿಸ್ಕೊಂಡ್ರು ನೋವು ಕಡಿಮೆ ಆಗಿಲ್ಲ ಅಂತಕ್ಕಂಥವ್ರು, ಕೆಲವರು ಸರ್ಜರಿ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲದೆ ಇರೋ ಅಂಥವ್ರು. ಸರ್ಜರಿಗೆ ಆಪೋಸಿಟ್ ಅಲ್ಲ, ಬಟ್ ಜನಗಳ ಮೈಂಡ್ಸೆಟ್ಟೇ ಸರ್ಜರಿಗೆ ಕೆಲವರಿಗೆ ಬೇಡ ಅನ್ನೋ ಥರನೇ ಇರುತ್ತೆ. ಸೊ ಹಾಗಾಗಿನೇ ಆ ಥರ ಪೇಷಂಟ್ಸ್ಗಳು ನಾವು ಎಲ್ಲೋ ಒಬ್ಬರು ಇಬ್ಬರು ಇರ್ತಾರೆ ಅಂದ್ಕೊಂಡ್ವಿ. ಬಟ್ 90% ಪೇಷಂಟ್ಸ್ ಸರ್ಜರಿಗೆ ಅವ್ರ ಮನಸ್ಸು ಒಪ್ಪದಿರೋರೇ ಜಾಸ್ತಿ ಇದ್ದಾರೆ. ಮನಸ್ಸು ಒಪ್ಪಲ್ಲ, ದೇಹ ಕೋಪ್ರೇಟ್ ಮಾಡಲ್ಲ ಅವ್ರಿಗೆ, ಮತ್ತೆ ಭಯ ಜಾಸ್ತಿ ಆಗುತ್ತೆ, ಭಯ ಜಾಸ್ತಿ ಆಗ್ಬಿಡುತ್ತೆ, ಸೈಕಲಾಜಿಕಲ್ ಫಿಯರ್ ಜಾಸ್ತಿ. ಸೊ ಈ ಥರ ಎಷ್ಟೊಂದು ವಿಷಯಗಳು ಅವ್ರಿಗೆ ಇರ್ತಾಯಿತ್ತು. ಸೊ ಹಂಗಾಗಿನೇ ನಮಗೆ ಪೇಯ್ನ್ ಪೇಷಂಟ್ಸ್ನೇ ಒಂದು ಬೈ ಡಿಫಾಲ್ಟು ಇದ್ರ ಮೇಲೇ ಜಾಸ್ತಿ ಫೋಕಸ್ ಮಾಡಲೇಬೇಕು ಅನ್ನೋ ಥರ ಬಂತು ಇದು. ಹಂಗಾಗಿ ಪೇಯ್ನ ಜಾಸ್ತಿ ಫೋಕಸ್ ಮಾಡಿದ್ವಿ ಸರ್. ಇವತ್ತು ಆಲ್ಮೋಸ್ಟು ನಾವು ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಎಲ್ಲ ಪೇಷಂಟ್ಸು ಕೂಡ 99% ಪೇಷಂಟ್ಸು ಪೇಯ್ನ್ ಪೇಷಂಟ್ಸೇ. ಇನ್ನು 1% ಪೇಷಂಟ್ಸು ಸ್ವಲ್ಪ ಒಬೇಸಿಟಿ, ಡಯಾಬಿಟೀಸ್ ರಿವರ್ಸಲ್ಲು ಅಥವಾ ಥೈರಾಯ್ಡ್ ಹೆಲ್ಪ್ ಮಾಡ್ಕೊಳಕ್ಕೆ, ಮತ್ತು ಈ ಸ್ಟ್ರೋಕ್ ಆಗಿರೋ ಪೇಷಂಟ್ಸ್ಗಳು ಕೆಲವ್ರು ಬರ್ತಾರೆ. ಸೊ ಈ ಥರ ಪೇಷಂಟ್ಸು 1% ಇರ್ತಾರೆ ಅಷ್ಟೇ. ಅದು ಬಿಟ್ಟು 99% ಪೇಷಂಟ್ಸು ಮಂಡಿ ನೋವು, ಸೊಂಟ ನೋವು, ಕೀಲು ನೋವು ಅಂದರೆ ಜಾಸ್ತಿ ಬರ್ತಾರೆ. ಆಲ್ಮೋಸ್ಟ್ ನಾನು ಬಂದಾಗಲೂ ನೋಡ್ತಾ ಇದ್ದೆ, ತುಂಬ ಜನ ಬಂದು ಥ್ಯಾಂಕ್ಸ್ ಹೇಳ್ತಾ ಇದ್ರು. ಇನ್ನು ಕೆಲವರು ಬಂದು ನಿಮ್ಮ ತಂದೆ ತಾಯಿ ಯಾರಿದ್ದಾರೆ, ನಿಮ್ಮ ತಂದೆಗೆ ಬಂದು ಕಾಲು ಬೀಳ್ತಿದ್ರು. ಆ್ಯಕ್ಚುಲಿ ಇಂಥ ಮಗನ್ನ ನಮ್ಗೆ ಕೊಟ್ಟಿದ್ದಾರೆ, ತುಂಬ ಖುಷಿ ಆಯಿತು. ಯಾಕಂದರೆ ಸರ್ ಆಪ್ರೇಷನ್ ಮಾಡಿ ಆ ನೋವು ಕಮ್ಮಿ ಆಗಿಲ್ಲ ಅಂತ ಎಕ್ಸಾಂಪಲ್ ರಾಯಚೂರಿಂದ ಬಂದಿದ್ದಾರೆ. ನಾನು ನೋಡ್ಬೇಕಾದ್ರೆ ಅಬ್ಸರ್ವ್ ಮಾಡ್ತಾ ಇದ್ದೆ ಏನು ಹೇಳ್ತಾರೆ ನೋಡೋಣ ಅಂತ. ಬಟ್ ಅವ್ರು ಹೇಳಿರೋಂಥ ಮಾತಿದೆಯಲ್ಲ, ಕಾಮನ್ ಆಗಿ ಯಾರು ಕೇಳಿದ್ರೆ ಯಾರೋ ಹೇಳ್ಬಿಟ್ಟು ಮಾತಾಡ್ಸಿದ್ದಾರೆ ಅನ್ನೋ ಥರ ಆಗುತ್ತೆ. ರಿಯಾಲಿಟಿಕಾಗಿ ಬಂದು ನೋಡಿದಾಗ ಅದರ ಒರಿಜಿನಾಲಿಟಿ ಮತ್ತು ಅದು ರಿಯಾಲಿಟಿ ಏನು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಅವ್ರು ಹೇಳ್ತಿದ್ರು, ಇಲ್ಲ ಸರ್ ಆ್ಯಕ್ಚುಲಿ ನಮ್ಗೆ ನಿಜವಾಗ್ಲೂ ಆಗಿದೆ, ಆಪ್ರೇಷನ್ ಮಾಡಿಸ್ಕೊಂಡು 6 ತಿಂಗಳಿಂದ ನೋವು ಮಾಡ್ತಾ ಇದ್ವಿ, ಪೈನ್ ಕಡಿಮೆ ಆಗಿದೆ. ಆಫ್ಟರ್ ದಟ್ ನಮಗೆ 6 ತಿಂಗಳು ತುಂಬ ಕಡಿಮೆನೇ ಆಗೋಯ್ತು ನಮಗೆ ಅನ್ನೋ ಥರ ಹೇಳಿದ್ರು. ಸೊ ಈ ಥರ ಪೇಷಂಟ್ಸ್ ಎಷ್ಟು ಜನ ರಿಕವರ್ ಆಗಿದ್ದಾರೆ ಸರ್ ಪರ್ಟಿಕ್ಯುಲರ್ ಆಗಿ? ಸರ್ ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಡಾಕ್ಟರ್ ಹೀಲ್ ಪೇನ್ ಕ್ಯೂರ್ ಹಾಸ್ಪಿಟಲ್ ಅಂತ ಮಾಡಿ ಅದರಲ್ಲಿ ಇರ್ತಕ್ಕಂಥ ಅಪ್ಲೋಡ್ ಮಾಡಿರ್ತಕ್ಕಂಥ ಒಂದು 3000 ವೀಡಿಯೋಸು ಕೂಡ ಎಲ್ಲನೂ ಜುನೇನೆ. ಅಂದರೆ ನಾವು ಯಾವುದನ್ನು ಪ್ರಿಪ್ಲ್ಯಾನ್ ಮಾಡಲ್ಲ. ಆ ಮೊಮೆಂಟಲ್ಲಿ ಪೇಷಂಟು ಸರ್ ಎಷ್ಟು ಸಫರ್ ಮಾಡಿರ್ತಾರೆ ಪೇಯ್ನ್ ಅಂದರೆ, ಅವರು ಪೇಯ್ನ್ ಕಡಿಮೆ ಆಗುತ್ತೆ. ಮತ್ತು ಪೇಯ್ನ್ ಕಡಿಮೆ ಆಗಿರ್ತಕ್ಕಂಥ ನಮ್ಮ ಡಾಕ್ಟರ್ಸ್ನಾಗಲಿ ನಮ್ಮನ್ನಾಗಲಿ ನೋಡಿದ ತಕ್ಷಣ ಅವ್ರಿಗೊಂದು ಆನಂದ ಬಾಷ್ಪ ಬರುತ್ತೆ. ಅವ್ರಿಗೆ ಒಂಥರ ಎಕ್ಸೈಟ್ ಆಗಿಬಿಡ್ತಾರೆ. ಆ ನೋವು ಕಡಿಮೆ ಮಾಡಿಕೊಟ್ಟಿರ್ತಕ್ಕಂಥ ಇವರು ಅಂತಕ್ಕಂಥ ತುಂಬ ಒಂದು ಕೃತಜ್ಞತೆ ಬರುತ್ತೆ ಸರ್. ನಮ್ಮ ಇಂಡಿಯಾದಲ್ಲಿ ಆ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಕೃತಜ್ಞತೆ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ ಸರ್. ಸೊ ಕೃತಜ್ಞರಾಗಿ ಭಾವುಕರಾಗಿಬಿಡ್ತಾರೆ. ಸೊ ಹಂಗಾಗಿನೇ ಅವರು ಆ ಥರ ಒಂದು ಇರ್ತಾಯಿತ್ತು. ಸೊ ಆ ಥರ ತುಂಬ ಪೇಷಂಟ್ಸು ನಾವು ಈಗ ಆ ಲೆವೆಲ್ಗೆ ಕ್ರಿಟಿಕಲ್ಗೆ ಹೋಗಿ ಕ್ರಿಟಿಕಲ್ ಪೇಯ್ನ್ ನೋಡಿ ಅವ್ರಿಗೆ, ಆ ಪೇಷಂಟ್ಗೆ ಸರ್ಜರಿ 2013ನಲ್ಲಿ ಸರ್ಜರಿ ಆಗಿದೆ, ಡಿಸ್ಕ್ ಸರ್ಜರಿ ಮಾಡಿದ್ದಾರೆ. ಮಾಡಿದ ಮೇಲೂ ಕೂಡ ಒಂದು 6 ತಿಂಗಳು 3 ಮಂತ್ಸ್ ಪೇಯ್ನ್ ಕಡಿಮೆ ಆಯಿತು. ಮತ್ತೆ ನಾವು ಹಂಗೆ ಪೇಯ್ನ್ ಹಂಗೆ ಇತ್ತು, ಕಂಟಿನ್ಯೂಸೇ ಪೇಯ್ನ್ ಇದ್ದೇ ಇತ್ತು ಅಂತ ಎಲ್ಲ ಕಡೆ ತೋರಿಸಿದ್ವಿ. ಇವಾಗ ಎಲ್ಲ ಕಡೆ ಈಗ ಸೇಮ್ ನಾನು ಪ್ರತಿಯೊಂದು ಪೇಷಂಟ್ ಅವ್ರ ಕತೆ ಹೇಳುವಾಗ ನನಗೆ ಅನಿಸುತ್ತೆ, ನನಗೆ ಕನೆಕ್ಟ್ ಆಗುತ್ತೆ ಅದು. ಯಾಕೆ ನಾನು ಅದೇ ಸಿಚುವೇಷನ್ದಲ್ಲಿದ್ದೆ. ಬಟ್ ಅವರು ನಾನ್ ಮೆಡಿಕಲ್ ಇದ್ದಾರೆ, ನಾನು ಮೆಡಿಕಲ್ ಆಗಿ ಆ ಸಿಚುವೇಷನ್ದಲ್ಲಿದ್ದೆ. ಸೊ ಬಟ್ ನನಗೆ ಇದಕ್ಕೇನಾರೋ ಒಂದು ಸೊಲ್ಯೂಷನ್ ಹುಡುಕ್ಬೇಕಂತ ಹುಡುಕಿದೆ. ಬಟ್ ಅವರು ಸೊಲ್ಯೂಷನ್ ಹುಡುಕಿರೋದ್ರಿಂದ ಈ ಥರ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ವೈದ್ಯಕೀಯ ವ್ಯವಸ್ಥೆಯಾಗಿ ನಾವು ಅವರಿಗೆ ಸಿಕ್ಕಿದ್ವಿ. ಅವರ ಒಂದು ಸಂಕಲ್ಪಕ್ಕೆ ಒಂದು ಪ್ರತಿಫಲ. ನಮ್ಮ ಒಂದು ಸಂಕಲ್ಪನೂ ಅಷ್ಟೇ. ಈಗ ನಮ್ಮ ತಂದೆ ತಾಯಿಗೆ ನೋವು ವಾಸಿ ಆಗಿರೋದು ಒಂದು ಕಡೆ ಆದರೆ, ಎಷ್ಟೋ ಸಾವಿರಾರು ಜನ, ಲಕ್ಷಾನುಗಟ್ಟಲೆ ಜನಕ್ಕೆ ಈ ಒಂದು ನೋವನ್ನ ವಾಸಿ ಮಾಡ್ತಕ್ಕಂಥ ಒಂದು ಕೃತಜ್ಞತೆ ಸರ್, ಒಂದು ಆಸೆ. ಹಂಗಾಗಿನೇ ನಮಗೆ ಎಷ್ಟು ಪೇಷಂಟ್ಸು ನಾವು ಇದು ಮಾಡಿದ್ವು, ಅದರಲ್ಲಿ ಆಲ್ಮೋಸ್ಟ್ ಒಂದು 30-40% ಆಫ್ ದ ಪೇಷಂಟ್ಸು ಕ್ರಿಟಿಕಲಿ ಪೇಯ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಕ್ಕಂಥವ್ರು. ಅಂದರೆ ಲಾಂಗ್ ಟರ್ಮ್ ಅವ್ರು ಏನು ಮಾಡಿಸಿದ್ರು ಕಡಿಮೆ ಆಗಿರಲ್ಲ ಅವ್ರಿಗೆ. ಸರ್ಜರಿ ಅವ್ರಿಗೆ 2 ಸರ್ಜರಿ ಆಗಿದೆ ಆ್ಯಕ್ಚುಲಿ. ಒಂದು ಗರ್ಭಕೋಶ ಸರ್ಜರಿ, ಆಮೇಲೆ ಇನ್ನೊಂದು ಡಿಸ್ಕ್ ಸರ್ಜರಿ, 2 ಸರ್ಜರಿ ಆಗಿದೆ. ಇವಾಗ ಇನ್ನೊಂದು ಸರಿ ಸರ್ಜರಿ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಏನು ಅಷ್ಟೊಂದು ಸಪೋರ್ಟ್ ಆಗ್ತಾ ಇಲ್ಲಲ್ಲ, ಹಂಗಾಗಿನೇ ಅವ್ರಿಗೆ ಆ ಲೆವೆಲ್ ಆಫ್ ಒಂದು